ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ಇಲ್ಲಿ ವಿಜಯಪುರ ಜಿಲ್ಲೆಯ ತಿಕೋಟ ಒಂದು ತಾಲೂಕಿನಲ್ಲಿ ಒಂದು ಸಿವಿಲ್ ಪೊಲೀಸ್ ಎಕ್ಸಾಮ್ ಅಲ್ಲಿ OMR ಸೀಟ್ ಮತ್ತು ಪ್ರಶ್ನೆ ಪತ್ರಿಕೆಯ ಒಂದು ಸಂಖ್ಯೆ ಮಿಸ್ ಮ್ಯಾಚ್ ಆಗಿದೆ ಅಂತೇಳಿ ತುಂಬ ಅಭ್ಯರ್ಥಿಗಳು ಒಂದು ಗಲಾಟೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ಇವಾಗ KE ಒಂದು ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು. ಈ OMR ಮತ್ತು ಪ್ರಶ್ನೆ ಪತ್ರಿಕೆಯ ಒಂದು ಗೊಂದಲಕ್ಕೆ ನಿಜವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ OMR ಮತ್ತು ಪ್ರಶ್ನೆ ಪತ್ರಿಕೆಯ ಒಂದು ಸಂಖ್ಯೆ ಒಂದೇ ಇಲ್ಲ ಅಂದರೂ ಕೂಡ ನಡೀತದ. ಅಲ್ಲಿ ಬೇರೆ ಬಾಕ್ಸ್ಗಳನ್ನು ಕೊಟ್ಟಿದ್ದೀವಿ, ಅಲ್ಲಿ ನೀವು ಫಿಲ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವಂಥವ್ರು ಏನಾಗಿದೆಯಪ್ಪ ಅಂದರೆ ಎಲ್ಲರೂ ಕೂಡ ಒಂದೇ ರೀತಿಯ ಒಂದು OMRನಲ್ಲಿ ಕೂಡ ಅದೇ ಸಂಖ್ಯೆ ಇದೆ. ಒಂದು ಎಕ್ಸಾಮ್ ಅಂದರೆ ಆ ಕ್ವಶನ್ ಪೇಪರಲ್ಲಿ ಕೂಡ ಅದೇ ಸಂಖ್ಯೆ ಇರ್ತಕ್ಕಂಥದ್ದು. ಬೇರೆ ಕಡೆಗೆ ಎಲ್ರಿಗೂ ಒಂದೇ ಬಂದಿದೆ, ಆದರೆ ಕೆಲವೊಂದು ತೌಲಿ ಮಾತ್ರ ಏನಾಗಿದೆಯಪ್ಪ ಅಂದ್ರೆ ಮಿಸ್ ಮ್ಯಾಚ್ ಆಗಿದೆ. ಅದು ಮಿಸ್ ಮ್ಯಾಚ್ ಆಗಬಾರ್ದು, ಆ ರೀತಿಯಾಗಿ ಒಂದು ವ್ಯವಸ್ಥೆಯನ್ನೇ ಇರಬೇಕು. ಆದರೆ ಈ ರೀತಿ ಆಗಬಾರ್ದಾಗಿತ್ತು. ಇವಾಗ KE ಏನು ಹೇಳ್ತಾ ಇದೆಯಪ್ಪ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಬೇರೆ ಬಾಕ್ಸನ್ನು ಕೂಡ ಅವರು ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತಿಲ್ಲ, ಬೇರೆ ಬಾಕ್ಸನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ತುಂಬಿದ್ರು ಕೂಡ ಈ ರೀತಿ ಸುಮಾರು ಎಕ್ಸಾಮ್ ಹಿಂದೆ ಯಾರೆಲ್ಲ ಎಕ್ಸಾಮ್ ಬರೆದಿರೋ ಅವ್ರಿಗೆ ಗೊತ್ತಿರ್ತದೆ. ಈ ರೀತಿ ಸುಮಾರು ಎಕ್ಸಾಮಲ್ಲಿ ಕೂಡ ಒಂದು ಕ್ವಶನ್ ಪೇಪರ್ದಲ್ಲಿ ಇರ್ತಕ್ಕಂಥ ಸಂಖ್ಯೆ ಬೇರೆ ಇರ್ತದೆ, OMR ಸಂಖ್ಯೆನೂ ಕೂಡ ಬೇರೆ ಇರ್ತದೆ. ಆ ರೀತಿಯೂ ಕೂಡ ಆಗಿದೆ, ಎಲ್ಲವೂ ಕೂಡ ಒಂದೇನೂ ಕೂಡ ಇರ್ತದೆ. ಇವಾಗ ಯಾವ ರೀತಿ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಹೊಸದಾಗಿ OMR ಶೀಟಲ್ಲಿ ಆಲ್ರೆಡಿ ನಮ್ಮ ಹೆಸರು ಕೂಡ ಪ್ರಿಂಟ್ ಆಗಿ ಬಂದಿರ್ತದೆ. ಆ ಸಿಸ್ಟಮ್ ಕೂಡ ಇವಾಗ ಬಂದಿರತಕ್ಕಂಥದ್ದು. ಆ ರೀತಿಯೂ ಕೂಡ ಮಾಡ್ತಾರೆ. ಇವಾಗ ಆ ರೀತಿ ಇವಾಗ ಈ KE ಅಂತಕ್ಕಂಥದ್ದು ಮಾಡಿಲ್ಲ. ಇಲ್ಲಿ ಸುಮಾರು ಅಭ್ಯರ್ಥಿಗಳು ನನಗೆ ಕಳಿಸನ್ನು ಕೂಡ ಕೊಟ್ಟಿದ್ದಾರೆ, ಈ ರೀತಿ ಆಗಿದೆ ನಮ್ಮದು ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಕ್ರಮ ಸಂಖ್ಯೆ ಅಂತಕ್ಕಂಥದ್ದು ಇಲ್ಲಿ ಕೆಲವೊಬ್ರದ್ದು ಕರೆಕ್ಟಾಗಿ ಇದೆ. ಕರೆಕ್ಟಾಗಿದ್ದವರು ಸುಮಾರು ಜನ ಕಳಿಸಿದ್ದೀರಿ. ಸುಮ್ಮನೆ ಇಲ್ಲೊಂದು 2-3 ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿರೋರು ತುಂಬ ಜನ ಕಳಿಸಿದ್ದೀರಿ ನನಗೆ. ಅದರ ಜೊತೆಯಲ್ಲಿ ಕರೆಕ್ಟ್ ಇಲ್ಲದೆ ಇರೋರು ನೋಡಿ, ಇಲ್ಲಿ 453 ಇದೆ. ಅದರ ಜೊತೆಯಲ್ಲಿ ಇಲ್ಲಿ ಕೂಡ ಕರೆಕ್ಟ್ ಆಗಿದೆ 453844 ಅಂತಾನೆ ಇದೆ. ಆದರೆ ಇಲ್ಲಿ ಮಿಸ್ ಮ್ಯಾಚ್ ಆಗಿದೆ ನೋಡಿ, ಇಲ್ಲಿ ಕ್ರಮ ಸಂಖ್ಯೆ ಬೇರೆ ಇದೆ. ಇಲ್ಲೊಂದು ಯಾರೋ ಕಳಿಸಿದ್ದಾರೆ ನೋಡಿ, ಇಲ್ಲಿ ಕೂಡ ಕರೆಕ್ಟ್ ಆಗಿದೆ, ಇಲ್ಲಿ ಕೂಡ ಬೇರೆ ಇದೆ. ಇವು ಎರಡರಲ್ಲಿ ಕೂಡ ಎರಡು ಮಿಸ್ ಮ್ಯಾಚ್ ಆಗಿಲ್ಲ, ಇದು ಮಿಸ್ ಮ್ಯಾಚ್ ಆಗಿದೆ, ಬೇರೆ ಕರೆಕ್ಟ್ ಆಗಿದೆ. ಇದೇ ರೀತಿ ತುಂಬ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಭಾಳ ಮಿಸ್ ಮ್ಯಾಚ್ ಆಗಿಲ್ಲ. ಕೆಲವೊಂದು ಎಕ್ಸಾಮ್ ಸೆಂಟ್ರಲ್ಲಿ ಮಾತ್ರ ಈ ರೀತಿ ಆಗಿರ್ತಕ್ಕಂಥದ್ದು. ಈ ರೀತಿ ಆಯ್ತಪ್ಪ ಸ್ಪರ್ಧಾರ್ಥಿಗಳು ಒಂದು ಗಾಬರಿ ಆಗ್ತಾರೆ. ಯಾಕಪ್ಪ ಅಂದ್ರೆ ಅವರು ಕಷ್ಟಪಟ್ಟು ಓದಿರ್ತಾರೆ, ಕೆಲವೊಬ್ಬರು ಏಜ್ ಜಾಸ್ತಿ ಇದೆ. ಈ ರೀತಿ ಆಯ್ತಪ್ಪ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಇಲ್ಲಿ ಯಾವುದೇ ರೀತಿ ವಿದ್ಯಾರ್ಥಿಗಳು ಗೊಂದಲಕ್ಕೆ ಒಳಗಾಗದೆ ಕರೆಕ್ಟ್ ಎಕ್ಸಾಮ್ ಬರಿಬೇಕಾಗಿತ್ತು. ಕೆಲವೊಬ್ರು ಗಲಾಟೆಯನ್ನು ಮಾಡಿ ಒರಿಜಿನಲ್ ಒಂದು OMR ಶೀಟನ್ನು ಹೊರಗೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ, ತುಂಬ ಸುದ್ದಿಯಲ್ಲಿರ್ತಕ್ಕಂಥದ್ದು. ಆದ್ದರಿಂದ ಇವಾಗ ಒಂದು ಅವರೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ, ನೀವು ಬಹಳ ತಲೆ ಕೆಡಿಸ್ಕೋಬೇಡ್ರಿ ಅಂತೇಳಿ. ಇಲ್ಲಿ ಒಂದು ಸ್ಪಷ್ಟೀಕರಣ KE ಕಡೆಯಿಂದ ಒಂದು ಸ್ಪಷ್ಟೀಕರಣ ಕೊಟ್ಟಿರ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಒಂದು ವೈರಲ್ ಆಗ್ತಾ ಇದೆ. ಇವಾಗ ಒಂದು ಕರ್ನಾಟಕ ಪ್ರಾಧಿಕಾರನೇ ಇದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಪತ್ರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ. 2ನೇ ತಾರೀಕು 8/2022 ಸ್ಪಷ್ಟೀಕರಣ ಕೊಟ್ಟಿರ್ತಕ್ಕಂಥ. ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂದ್ರೆ ಅವರು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಒಂದು ಸ್ಥಳೀಯ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪ್ರಾಧಿಕಾರ ವತಿಯಿಂದ ಒಂದು ಅತ್ಯಂತ ಪಾರದರ್ಶಕ ಲಿಖಿತ ಪರೀಕ್ಷೆಯನ್ನು 2/8 ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆಸಲಾಗಿದೆ. ಕೆಲವು ಅಭ್ಯರ್ಥಿಗಳು ಪರೀಕ್ಷೆ ನಡೆಯುತ್ತಿದ್ದ ಸಮಯದಲ್ಲಿ ವಿತರಿಸಲಾಗಿದ್ದ OMR ಮತ್ತು ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆಗಳು ಒಂದೇ ಆಗಿಲ್ಲವೆಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗೂ ಇದರ ಬಗ್ಗೆ ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಮಾಧ್ಯಮ ಮುಖಾಂತರ ಕಳಿಸಿ ಅಭ್ಯರ್ಥಿಗಳು ತಪ್ಪು ದಾರಿಯನ್ನು ಎಸಗಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಅವರು ಸ್ಪಷ್ಟವಾಗಿರ್ತಕ್ಕಂತಹ ಮಾಹಿತಿಯನ್ನು ಇಲ್ಲಿ ಅವರು ನೀಡಿರ್ತಕ್ಕಂಥದ್ದು. ಅದೇ ರೀತಿ ಈ ವಿಚಾರದಲ್ಲಿ ಒಂದು ಸ್ಪಷ್ಟೀಕರಣ ನೀಡೋದೇನೆಂದರೆ, ಪ್ರಾಧಿಕಾರ ಯಾವುದೇ ಪ್ರಕರಣದಲ್ಲಿ ಆಗಿರಲಿ, ಸೂಚನೆಗಳಾಗಿರಲಿ ಅಥವಾ ಮಾಧ್ಯಮಗಳ ಮೂಲಕ OMR ಪತ್ರಿಕೆ ಮತ್ತು ಇಲ್ಲಿ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಒಂದೇ ಇರುತ್ತದೆ ಇರಬೇಕೆಂದು ಎಲ್ಲಿ ಹೇಳಿಲ್ಲ. ನಾವು ಒಂದು ನೋಟಿಫಿಕೇಶನ್ದಲ್ಲಿ ಆಗಿರ್ಬೋದು, ಮಾಧ್ಯಮದ ಮುಖಾಂತರ
ಮುಖಾಂತರ ಆಗಿರ್ಬೋದು, ಎರಡೂ ಕೂಡ ಒಂದು ಒಂದೇ ಆಗಿರಬೇಕಂತೇಳಿ ನಾವು ಪ್ರಾಧಿಕಾರ ಎಲ್ಲಿ ಹೇಳಿಲ್ಲ ಅಂತೇಳಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೋಡಿಲೆ ಅದೇ ರೀತಿ OMR ಉತ್ತರ ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಮತ್ತು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೂಡ ತುಂಬಲು ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಅವರು ಕ್ರಮ ಸಂಖ್ಯೆ ಅಂತೇಳಿ ತುಂಬ್ರಿ ಅಂತೇಳಿ ನಿಮ್ಮ ಬಾಕ್ಸನ್ನು ಕೂಡ ಬಿಟ್ಟಿದ್ದಾರೆ. ಅದನ್ನು ಕೂಡ ನೀವಿಲ್ಲಿ ಗಮನಿಸಬೇಕಾಗ್ತದೆ. OMRನಲ್ಲಿ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಬರೆಯಲು ಒಂದು ಅಗತ್ಯವೇ ಇರಲಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರು ನೀಡಿರ್ತಕ್ಕಂಥದ್ದು. ಅದೇ ರೀತಿ ಮುಂದುವರೆದ, ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತು ಅನಗತ್ಯ ಸುಳ್ಳು ಸುದ್ದಿಯನ್ನು ಹರಡದಂತೆ ಕೋರಿದೆ ಅಂತೇಳಿ ಇಲ್ಲಿ ಅವರು KEದವರೇ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾರು ಕೂಡ ಗಾಬರಿ ಆಗ್ತಕ್ಕಂಥ ಒಂದು ಅವಶ್ಯಕತೆಯೇ ಇಲ್ಲ. ಇಲ್ಲಿ ಕೆಲವೊಂದು ಸಾರಿ ಇದೇ ರೀತಿ ಆಗ್ತದೆ, ಕೆಲವೊಂದು ಸಾರಿ ಒಂದೇ ಬರ್ತದೆ, ಕೆಲವೊಂದು ಸಾರಿ ಬೇರೆನೂ ಕೂಡ ಬರ್ತದೆ. ಆದರೆ ಸ್ಪರ್ಧಾರ್ಥಿಗಳು ಇಲ್ಲಿ ಗೊಂದಲಕ್ಕೆ ಈಡಾಗಿದ್ದಾರೆ. ಏನೇ ಆಗಲಿ ಈ ರೀತಿ ಗೊಂದಲ ಆಗೋ ರೀತಿಯಲ್ಲಿ ಅವರು ಕೂಡ ಪ್ರಾಧಿಕಾರ ಮಾಡಬಾರ್ದಾಗಿತ್ತು. ಇವಾಗ ಸ್ಪಷ್ಟೀಕರಣ ಕೊಟ್ಟರೆ ಸುಮಾರು ಅಭ್ಯರ್ಥಿಗಳು ಇವಾಗ ಒಂದು ಎಕ್ಸಾಮನ್ನು ರಿಯಲ್ ಆಗಿರ್ತಕ್ಕಂಥ OMR ಶೀಟನ್ನೇ ಹೊರಗೆ ತೆಗೆದುಕೊಂಡು ಬಂದಿದ್ದಾರೆ. ಏನೇ ಆಗಲಿ ಮುಂದಿನ ಎಕ್ಸಾಮ್ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ರಿ. ಕೀ ಆನ್ಸರ್ ಆಲ್ರೆಡಿ ಅಪ್ಲೋಡ್ ಆಗಿರ್ತಕ್ಕಂಥದ್ದು ಒಂದು ಸಾರಿ ಚೆಕ್ ಮಾಡಿರಿ. ಇದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಬೇಡ್ರಿ. ನಿಮಗೆ ಯಾವ ರೀತಿ ಬಂದದ, ಯಾವ ಒಂದು ನೀವು ಕೂಡ ಎಲ್ಲಿ ಎಕ್ಸಾಮನ್ನು ಬರೆದಿರಿ, ಆ ರೀತಿ ನಿಮ್ಮ ಕ್ರಮ ಸಂಖ್ಯೆ ಒಂದೇ ಬಂದಿದೆಯಾ ಬಂದಿಲ್ವಾ ಅಂಥೇಳಿ ಸ್ವಲ್ಪ ಕಮೆಂಟನ್ನು ಮಾಡಿರಿ. ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ಕೆಲವು ಎಲ್ಲ ಒಂದು ಕರ್ನಾಟಕದ ಎಲ್ಲ ಭಾಗದಲ್ಲಿ ಯಾವ ರೀತಿ ಇತ್ತು, ಒಂದೇ ಇತ್ತು ಅಥವಾ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ. ಇಲ್ಲಿ ಸುಮಾರು ಜನ ನನಗೆ ಹೇಳಿದ್ದಾರೆ ನಂದು ಒಂದೇ ಇದೆ, ಕೆಲವೊಂತಲ್ಲಿ ಮಾತ್ರ ಬೇರೆ ಬಂದಿದೆ ಅಂತೇಳಿ ಸುಮಾರು ಜನ ಹೇಳಿದ್ದಾರೆ. ಇಲ್ಲ ನಮ್ಮದು ಎರಡೂ ಕೂಡ ಮಿಸ್ ಮ್ಯಾಚ್ ಆಗಿದ್ದಾವೆ ಅಂತೇಳಿ ಸುಮಾರು ಜನ ನಮಗೆ ಮೆಸೇಜನ್ನು ಕೂಡ ಮಾಡಿದ್ದಾರೆ. ನಿಮಗೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟನ್ನು ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಬಗೆಹರಿಸ್ತಕ್ಕಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.